ಸ್ಲೋ ಬಾಲ್, ಚಾನ್ಸ್ ಡೀಪ್ ಮಿಡ್ ವಿಕೆಟ್ ಅಲ್ಲಿ ಇನ್ನೊಂದು ಕ್ಯಾಚ್. ಒಳ್ಳೆ ರನ್ನಿಂಗ್ ಕ್ಯಾಚ್. ಮಾರನ್ ಚೇತನ್ ಸೂಪರ್. ಏನಕ್ಕೆ ಮಾರನ್ ಅಂತ ಹೇಳಿದ್ರೆ ಅವರು ಕಾಟೇರ ಸಿನಿಮಾದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ನ ಮಾಡಿದ್ದಾರೆ. ಆ ಕ್ಯಾರೆಕ್ಟರ್ನ ಹೆಸರು ಮಾರನ್. ಸ್ಲೋ ಬಾಲ್ ಅದನ್ನ ತುಂಬಾ ಚೆನ್ನಾಗಿ ಡಿಸ್ಗೈಸ್ ಮಾಡ್ತಾರೆ ಅನಿರುದ್ಧ್. ಕನೆಕ್ಷನ್ ಸರಿಯಾಗಿರ್ಲಿಲ್ಲ. ನವೀನ್ ರಘು ವಾಪಸ್ ಅಲ್ಲೇ ಉಳ್ಕೋತಾರೆ. ನಿರೂಪ್ ಭಂಡಾರಿ ಬ್ಯೂಟಿಫುಲ್ ಕ್ಯಾಚ್. ಮಾರನ್ ಚೇತನ್ ಡೀಪ್ ಮಿಡ್ ವಿಕೆಟ್ ಅಲ್ಲಿ ಸೆಲೆಬ್ರೇಷನ್ ತುಂಬಾ ಚೆನ್ನಾಗಿತ್ತು. ಅದಾದ್ಮೇಲೆ ಲವ್ಲಿ ನಿರೂಪ್ ಭಂಡಾರಿ ಔಟ್ ಆಗಿ ಹೋಗ್ಬೇಕು. ಗೈಸ್, ಸ್ಟೇಡಿಯಂ ಬಂದಮೇಲೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದ್ದೆ, ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಬಂದ ತಕ್ಷಣ ನಮ್ಮದೇ ಫಸ್ಟ್ ಮ್ಯಾಚ್ ಇದ್ದಿದ್ದು. 2 ಮ್ಯಾಚಸ್ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಇತ್ತು. ಬಟ್ ನಿಜಾನ ಮುಚ್ಚಿಡೋಕ್ಕಾಗಲ್ಲ. 2 ಮ್ಯಾಚು ಸೋತ್ವಿ. ಭಾಳ ಬೇಜಾರಾಯಿತು. ಹೀಗಾಗೇನು ವಿಡಿಯೋನೂ ಮಾಡೋಕ್ಕಾಗಲಿಲ್ಲ, ಫುಲ್ ಮ್ಯಾಚ್ ತೋರ್ಸೋಕ್ಕೂ ಆಗಿಲ್ಲ. ಬಿಕಾಸ್ ನಾನು ಗ್ರೌಂಡಲ್ಲಿದ್ದೆ. ಸೊ 2 ಮ್ಯಾಚ್ ಸೋತ್ವಿ. ನಮ್ಮ ಮೇಲೆ 2 ಮ್ಯಾಚ್ ಏನು ಗೆದ್ದಿದ್ದಾರೆ, ಅವರು ಇಬ್ಬರು ಆಡ್ತಾಯಿದ್ದಾರೆ. ಸೊ ಟೋಟಲ್ 12 ಟೀಮ್ಸ್ ಇದೆ. ಸೊ 12 ಟೀಮ್ಸು 4 ಕಂಟ್ರೀಲಿ ಆಡ್ತಾರೆ. ಒಂದು ಸಿಂಗಾಪುರು, ಒಂದು ಮಲೇಷ್ಯಾ, ಒಂದು ಮಸ್ಕತ್ತು. ಸೊ ಈ 4 ಅಲ್ಲಿ ಆಡ್ತಾರೆ. ಸೊ ಎಲ್ಲ ಆಡ್ಕೊಂಡು ಬಂದಿದ್ದಾರೆ. ಇವತ್ತು ಮಲೇಷ್ಯಲ್ಲಿ ನಡೀತಾ ಇದೆ. ಸೊ ನಾಳೆ ನಮ್ಗೆ ಇನ್ನೊಂದು 2 ಮ್ಯಾಚ್ ಇದೆ. ಆ 2 ಮ್ಯಾಚಲ್ಲಿ 1 ಮ್ಯಾಚ್ ಗೆದ್ದರೆ ವಿ ಆರ್ ಇನ್, ಇಲ್ಲ ಅಂದರೆ ವಿ ಆರ್ ಔಟ್ ಆಫ್ ದ ಟೂರ್ನಮೆಂಟ್. ರಾಜ್ ಕಪ್ ಸೀಸನ್ 6 ವಿಲ್ ಬಿ ಔಟ್. ಸೊ ಅದು ಇದು ಸತ್ಯ. ಓಕೆ, ಸೊ ಎಲ್ಲ ಮ್ಯಾಚ್ ನಿಮ್ಗೆ ತೋರ್ಸೋಕ್ಕಾಗಲ್ಲ. ಹೈಲೈಟ್ಸ್ ಇತ್ತು. ಮಲೇಷ್ಯಾ ಬಂದಿದ್ದ ಉದ್ದೇಶ ಏನು ಅಂತ ಹೇಳಿದೆ. ರಾಜ್ ಕಪ್ ಸೀಸನ್ 6 ನಾವು ಮಾಡಕ್ಕೆ ಬಂದ್ವಿ. ಸೊ ನಾವು ಸೋತ್ರೇನಂತೆ ರಾಜ್ ಕಪ್ 6 ಸಾಧಿಸ್ತಾರೆ. ವೆದರು ಸ್ವಲ್ಪ ಕೂಲಾಗೇ ಇತ್ತು, ಹ್ಯುಮಿಡಿಟಿ ಜಾಸ್ತಿ. ಆಮೇಲೆ ಗ್ರೌಂಡು ತುಂಬ ಕ್ರಾಸ್ ಇದೆ. ಕ್ರಾಸ್ ಅಂದರೆ ಅದು ಒಂಥರ ಫುಟ್ಬಾಲು, ರಗ್ಬಿ, ಅದಕ್ಕೆ ಸರಿ. ಬಾಲ್ ಬಿದ್ದ ತಕ್ಷಣ ಹೋಗೋದೇ ಇಲ್ಲ. ಏನಿದ್ರು ಗಾಳಿಯಲ್ಲೇ, ಅಂದರೆ 6 ನೋಡಿ, ಆ 6 ಹಂಗೆ ಹೊಡೆದ್ರೇ ಸ್ಕೋರ್ ಜಾಸ್ತಿ ಬರೋದು. ಗ್ರೌಂಡಲ್ಲಂತೂ ಅಷ್ಟೊಂದು ಬರೋಲ್ಲ. ಅಷ್ಟೇ ಇಲ್ಲಿ ಗ್ರೌಂಡು. ಬಟ್ ನಮ್ಮವರು ಚೆನ್ನಾಗಿ ಆಡ್ತಾಯಿದ್ದಾರೆ. ಆಟದಲ್ಲಿ ಸೋಲು ಗೆಲುವು ಇದ್ದಿದ್ದೆ. ಬಟ್ ಏನಂತಂದರೆ ನಾವು 2 ಮ್ಯಾಚ್ ಸೋತ್ವಿ ಅನ್ನೋದು ಭಾಳ ಬೇಜಾರಾಯಿತು. ಪ್ರಾಕ್ಟೀಸ್ ಎಲ್ಲ ಮಾಡಿ, ಅಂದರೆ ನಾವು ಫೇಲ್ ಆಗಿದ್ದು ಮೇಯ್ನ್ ಬೌಲಿಂಗಲ್ಲಿ. ಸೊ ಹೀಗಾಗಿ ಈ ಲಾಸ್ಟ್ ಬೋದ ಮ್ಯಾಚಸ್. ಒಬ್ಬ ಮೇಯ್ನ್ ಬೌಲರು ನಮ್ಮಲ್ಲಿ ಇಂಜೂರ್ ಆಗಿದ್ದು, ಹಿಂಗಾಗಿ ಅವರು ಬಂದಿಲ್ಲ. ಮತ್ತು ಇನ್ನಿಬ್ಬರು ಪ್ಲೇಯರೂ ಬಂದಿರಲಿಲ್ಲ. ವೆಲ್, ದಟ್ ಇಸ್ ನಾಟ್ ದ ರೀಸನ್. ಸೋತಿದ್ದ ಲೆಕ್ಕನೇ ಬರುತ್ತೆ, ರೀಸನ್ಸ್ ಲೆಕ್ಕ ಬರೋದಿಲ್ಲ. ನೋಡೋಣ, ಈ 2 ತಪ್ಪೇನು ಮಾಡಿದ್ವಿ. ನಾಳೆ ಆ 2 ತಪ್ಪನ್ನು ರೆಕ್ಟಿಫೈ ಮಾಡಿ ಗೆಲ್ಲೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಹೋಪ್ ಫಾರ್ ದ ಬೆಸ್ಟ್. ಹಾರ್ಟ್ ಆಫ್ ದ ಸಿಟಿಯಲ್ಲಿ ಇಂಥ ಒಳ್ಳೆ ದೊಡ್ಡ ಗ್ರೌಂಡ್ ಇದೆ. ಇಲ್ಲಿ ಬಿಲ್ಡಿಂಗ್ಸ್ ನೋಡ್ಬೋದು. ನಮ್ಮ ಹೋಟೆಲ್ನ ಹತ್ರ ಇದೆ. ಈ ಬಿಲ್ಡಿಂಗ್ ಹಿಂದೆನೇ ನಮ್ಮ ಹೋಟೆಲ್ ಬರುತ್ತೆ. ವ್ಯೂ ತುಂಬ ಚೆನ್ನಾಗಿದೆ. ವೆರಿ ಗುಡ್ ಬಾಲ್. ಆಡಿದ ಗೇಮು. ಸೊ ಇದು ಗೆದ್ದಿದ್ದ ಟೀಮ್, ನಮ್ಮ ಮೇಲೆ ಗೆದ್ದಿರೋ ಟೀಮ್ ಇದು. ಗೆದ್ದಿರೋ ಟೀಮು ಸರ್ ಒಳ್ಳೆ ಬ್ಯಾಟಿಂಗ್ ಮಾಡಿದ್ದಾರೆ. ಸೂಪರ್ ಸರ್, ಸೂಪರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೂಪರ್ ಸೂಪರ್. ಥ್ಯಾಂಕ್ ಯು ಸರ್. ಮಾರನ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಕಪ್ ಸೀಸನ್ 6 ಅಂದರೆ 1ರಿಂದ 6 ಅದಕ್ಕೆ ಕಾರಣಕರ್ತರು ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಹೇಳ್ತಾರಲ್ಲ, ಸೂತ್ರಧಾರರು ರಾಜೇಶ್. ನಮಸ್ತೆ. ಸೊ ರಾಜ್ ಕಪ್ ಸೀಸನ್ 1ರಿಂದ ಸೀಸನ್ 6ವರೆಗೂ ಎಲ್ಲ ಆರ್ಟಿಸ್ಟ್ನ ಫಸ್ಟು ನಾವು ಕರ್ನಾಟಕದಲ್ಲಿ ಆಡ್ತಾಯಿದ್ವಿ. ಆಮೇಲೆ ನಾವು ಔಟ್ ಆಫ್ ಕಂಟ್ರಿ ಶುರು ಮಾಡಿದ್ವಿ. ನನಗೆ ಗೊತ್ತಿರೋ ಹಂಗೆ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಂದಾಗಿಂದ ಒಂದು 25-30 ವರ್ಷ ಆಯಿತು. ಬಟ್ ನನಗೆ ಗೊತ್ತಿರೋ ದ್ವಾರಕೀಶ್ ಅವರು
ನಮ್ಮ ಕನ್ನಡ ಚಿತ್ರರಂಗನ ಹೊರದೇಶಕ್ಕೆ ಕರ್ಕೊಂಡು ಹೋಗಿದ್ರು, ಅಂದರೆ ಶೂಟಿಂಗ್ಗೆ. ಸೊ ಅದು ಬಿಟ್ಟರೆ ಸ್ಪೋರ್ಟ್ಸ್ಗೋಸ್ಕರ ಹೊರದೇಶಿಗೆ ನಮ್ಮ ಕನ್ನಡ ಚಿತ್ರರಂಗನ ಕರ್ಕೊಂಡು ಹೋದವರು ಏಕೈಕ ವ್ಯಕ್ತಿ ಅಂದರೆ ಅದು ರಾಜೇಶ್ ಬ್ರಹ್ಮ ಅವರು ಮಾಸ್ಟ್ರು. ಸೊ ಹೇಳಿ ಸರ್, ಈ ನಿಮ್ಮ ಜರ್ನಿ ರಾಜ್ ಕಪ್ ಸೀಸನ್ 1 ಸೀಸನ್ 6ವರೆಗೂ ಭಾಳಷ್ಟು ಅಡೆತಡೆಗಳಾಗಿದ್ದಾವೆ, ಭಾಳಷ್ಟು ನಿಷ್ಠುರಗಳಾಗಿದೆ. ನಿಮ್ಮ ಎಕ್ಸ್ಪೀರಿಯನ್ಸು ನೀವೇ ಹೇಳಿ ಸರ್. ರಾಜ್ ಕಪ್ ಫಸ್ಟ್ ಒಂದು ದೊಡ್ಡ ಸ್ಟೋರಿನೇ ಹೇಳ್ಬೋದು, ಅದಂತ ಒಂದು ಸಿನಿಮಾ ಮಾಡ್ಬೋದು. ಆ ಸ್ಟೋರಿಯಲ್ಲಿ ಹೇಳಕ್ಕೆ ಹೋದರೆ ಸುನಿಯವರು ಹೇಳ್ತಾರೆ, ನಮ್ಮ ಡೈರೆಕ್ಟರ್ ಸುನಿಯವರು, ಸಿಂಪಲ್ ಸುನಿಯವರು, ಸರ್ ಇದನ್ನ ಸಿನಿಮಾ ಮಾಡಬೇಕಿಲ್ಲ ಅಂದರೆ ಶಾರ್ಟ್ ಫಿಲ್ಮ್ ಆದರೂ ಮಾಡೇ ಮಾಡ್ತೀನಿ ನಾನು ಅಂತ ಹೇಳಿದ್ರು. ಅಂತ ಆ ಥರ ಸ್ಟೋರಿ ಇದೆ. ಬಟ್ ಅದು ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಒಂದು ಆ ಕಷ್ಟಕ್ಕೆ ಇವತ್ತು ಸುಖ ಸಿಕ್ಕಿದೆ. ಆಮೇಲೆ ನಾನು ಇದು ಅಬ್ರೋಡೆಲ್ಲ ಪ್ಲಾನಿಂಗ್ ನಂದು ಇರಲಿಲ್ಲ, ಅಪ್ಪು ಸರ್ ಕಾರಣ. ಅಪ್ಪು ಸರ್ ನನಗೆ ನಾವು ರಾಜ್ ಕಪ್ ಮಾಡ್ತೀವಿ ಹಿಂಗೆ ಅಂತ ಹೇಳೋಕೆ ಹೋದಾಗ ಓಕೆ ಮಾಡಿ ಅಂತ ಹೇಳಿದ್ರು. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಹೇಳಿದ್ರು, ಕರೆದ್ಬಿಟ್ಟು ವಾಪಸ್ಸು, ಇಲ್ಲ ನೀವು ಯಾಕೆ ಅಬ್ರೋಡಲ್ಲಿ ಮಾಡಬಾರ್ದು, ಎಲ್ಲ ಸ್ಟೇಟ್ ಅವರು ಅಬ್ರೋಡಲ್ಲಿ ಒಟ್ಟೊಟ್ಟಿಗೆ ಹೋಗ್ತಾರೆ, ನಮ್ಮವ್ರು ಯಾವುದಾದ್ರೂ ಇವೆಂಟ್ ಆಗಲ್ಲ, ಸಿಂಗಲ್ ಹೋಗ್ತಾ ಇದ್ದಾರೆ, ಯಾವುದಾದ್ರು ಪ್ರೋಗ್ರಾಮ್ ಇದ್ದರೆ ಸಿಂಗಲ್ ಆಗಿ ಹೋಗ್ತಾರೆ, ಕನ್ನಡ ಸಂಘದವ್ರು ಕರೀತಾರೆ, ಸಿಂಗಲ್ ಆಗಿ ಹೋಗ್ತಾ ಇದ್ದೀವಿ, ನೀವು ಯಾಕೆ ಇದನ್ನ ಪ್ಲ್ಯಾನ್ ಮಾಡಬಾರ್ದು, ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರ ಕನಸು ಆ್ಯಕ್ಚುಲಿದು, ಅವರು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರ ಮೇಲೆ ನಾವು ಅವ್ರನ್ನ ಕೈ ಹಾಕಿದ್ವಿ. ಸೊ ಅದ್ರ ಮೇಲೆ ಅವ್ರು ಇಲ್ಲ ನಮ್ಮ ಜೊತೆ. ಬಟ್ ನಮಗೀಗ ಶಕ್ತಿಯಾಗಿ ನಿಂತ್ಕೊಂಡಿದ್ದಾರೆ. ಮೇಡಮ್ ಸಹ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಅಬ್ರಾಡ್ ಪ್ಲ್ಯಾನ್ ಮಾಡಿದ್ವಿ. ಹೋದ ವರ್ಷ ಏನು ದುಬೈಲಿ ಸೆಮಿಫೈನಲ್ ಮಾಡಿದ್ವಿ. ಬಟ್ ಆವಾಗ ಯಾರು ಮಾಡಲ್ಲ ಅಂತ ಅಂದ್ಕೊಂಡಿದ್ರು, ಬಟ್ ಅದನ್ನ ಮಾಡಿಬಿಟ್ವಿ. ಈ ಸರ್ತಿ ನಾನು ಹೇಳಿದೆ 6 ಕಂಟ್ರಿ ಆ ಥರ ಆಗಬೇಕು ಅಂತ ಅನ್ಕೊಂಡು, ರಾಜ್ ಕಪ್ 6 ಕಂಟ್ರಿಲಿ ಆಗಬೇಕು ಅಂತ. ಸೊ ಇಂಡಿಯಾದ ಸೇರಿ 6 ಕಂಟ್ರಿ ಆಗುತ್ತೆ. ಸೊ ಅದಕ್ಕೆ ಸಪೋರ್ಟಾಗಿ ತುಂಬ ಆರ್ಟಿಸ್ಟ್ಗಳಿದ್ದಾರೆ. ಈಗ ನಮ್ಗೆ 12 ಟೀಮ್ ಇದೆ, ಹೊಸತಿ 8 ಟೀಮ್ ಇತ್ತು, ಈಗ 12 ಆಗಿದೆ. 12 ಕ್ಯಾಪ್ಟನ್ಗಳು ಸಪೋರ್ಟು, ಪ್ಲೇಯರ್ ಸಪೋರ್ಟು, ಓನರ್ ಸಪೋರ್ಟು, ಅಂದರೆ ಅದು ಬೇರೆ ಲೆವೆಲಲ್ಲೇ ಸಪೋರ್ಟ್ ಸಿಕ್ಕಿದೆ. ಅದರಿಂದ ಈಸಿಯಾಗಿ ಆಗ್ತಿದೆ. ನೆಕ್ಸ್ಟ್ ಇನ್ನೂ ದೊಡ್ಡ ಕನಸಿದೆ. ಸೊ ನನಗೇನಂತ ಹೇಳಿದ್ರೆ, ನಮ್ಮ ಇಂಡಸ್ಟ್ರಿಯಲ್ಲಿ ಈಗ KGF ಆಗಲಿ, ಕಾಂತಾರ ಆಗಲಿ, ಅಥವಾ ವೇದ ಆಗಲಿ, ಇನ್ನು ಬೇರೆ ಎಲ್ಲ ಸಿನಿಮಾಗಳು ಸೌಂಡ್ ಮಾಡ್ತಾ ಕನ್ನಡ ಇಂಡಸ್ಟ್ರಿ ಬಗ್ಗೆ, ಸಿನಿಮಾದ ಬಗ್ಗೆ ಎಲ್ಲ ಇದು ಮಾಡ್ತಾಯಿದ್ದಾರೆ. ಹಾಗೆ ಸಿನಿಮಾದಲ್ಲಿರೋ ಒಂದು ಈವೆಂಟ್, ಒಂದು ಕ್ರಿಕೆಟ್, ನಮ್ಮ ಎಲ್ಲ ಬೇರೆ ಸ್ಟೇಟಲ್ಲಿರುವಂಥ ಸಿನಿಮಾದ ಇಂಡಸ್ಟ್ರಿಗಿಂತ ಇದು ವಿಭಿನ್ನ ಆಗಿದೆ ಅನ್ನೋದನ್ನ ತೋರಿಸ್ಕೊಳ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಅದರಿಂದ ಈ ಥರ ಇಷ್ಟು ಮಾಡ್ತಾಯಿದ್ವಿ. ನಮ್ಗೊಂದೊಂದು ಹೆಸರು ಕ್ರೆಡಿಟ್ ಬಂದಿದೆ, ಯಾಕಂದರೆ ಅದರ್ ಲ್ಯಾಂಗ್ವೇಜಿಂದ ನಂಗೆ ಕಾಲ್ ಮಾಡಿದ್ದಾರೆ, ಬನ್ನಿ ನಮ್ಮ ಕಡೆ ಆರ್ಗನೈಸ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಅದನ್ನು ನಂಗೆ ಖುಷಿ ಆಗುತ್ತೆ. ಇದಕ್ಕೆಲ್ಲ ಕಾರಣಕರ್ತರು ಅಪ್ಪು ಸರ್ ಆ್ಯಂಡ್ ಎಲ್ಲ ಓನರ್ಸು, ಟೀಮ್ ಕ್ಯಾಪ್ಟನ್ ಆ್ಯಂಡ್ ಪ್ಲೇಯರ್ಸ್. ಅದರಿಂದ ಗುಡ್ ಸರ್, ನಿಮ್ಮ ಕನಸು ನಾವು ನೆನೆಸು ಮಾಡ್ತೀವಿ. ನಮ್ಮ ಎಲ್ಲ ಕಲಾವಿದರು ನಿಮಗೆ ಸಪೋರ್ಟ್ ಮಾಡ್ತೀವಿ. ಯಾಕಂದ್ರೆ ಇಂಥ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ಯಾರೂ ಮಾಡಿಲ್ಲ ಇಂಡಸ್ಟ್ರಿಯಲ್ಲಿ, ನೀವು ಮಾಡ್ತಾಯಿದ್ದೀರಾ. ನೀವೇನೇ ಮಾಡಿದ್ರು ನಮ್ಮ ಎಲ್ಲ ಕಲಾವಿದರು, ಇಡೀ ಕನ್ನಡ ಇಂಡಸ್ಟ್ರಿ ನಿಮ್ಮ ಜೊತೆ ಇದೆ. ನಿಮಗೆ ಕೈ ಜೋಡಿಸ್ತೀವಿ ಸರ್. ಥ್ಯಾಂಕ್ ಯು. ಇನ್ನೊಂದೇನೆಂದರೆ, ಮೊದಲು ನಮಗೆ ಕ್ಯಾಪ್ಟನ್ನು ಅವ್ರನ್ನೆಲ್ಲ ಟ್ರೈ ಮಾಡಿದ್ವಿ, ಅವ್ರನ್ನ ಅಪ್ರೋಚ್ ಮಾಡೋದು ಸ್ವಲ್ಪ ಟೈಮು ಬರೋದು ಸ್ವಲ್ಪ ಬ್ಯುಸಿ ಇರ್ತೀವಿ ಅಂತ ಇತ್ತು. ಈಗ ನಮ್ಗೆ ಏನಾಗಿದೆ ಅಂದರೆ, ಈಗಲೇ ನನಗೆ ನೆಕ್ಸ್ಟ್ ನಾನು ಒಂದು ಟೀಮ್ ಓನರ್ ಆಗ್ತೀನಿ, ಟೀಮ್ ಎಕ್ಸ್ಟ್ರಾ ಮಾಡಿ ಅನ್ನೋ ಮಟ್ಟಕ್ಕೆ ನಂಗೆ ಫೋನ್ ಮಾಡಿದ್ದಾರೆ. ಆ ಥರದೊಂದು 3 ಜನ ಹೀರೋ ಕನ್ಫರ್ಮ್ ಈಗ ನಂಗೆ ಇದ್ದಾರೆ ನನ್ನ ಕಾಂಟ್ಯಾಕ್ಟಲ್ಲಿ. ಮಾಡೋಣ, ನಾನು ಬರ್ತೀನಿ, ಸಪೋರ್ಟ್ ಮಾಡ್ತೀನಿ, ನೆಕ್ಸ್ಟ್ ಈ ಮಟ್ಟದಲ್ಲಿ ಮಾಡ್ತಾಯಿದ್ದೀರಿ ಅಂತ ನನಗೆ ಕಂಗ್ರಾಟ್ಸ್ ಹೇಳ್ತಾ ಇದ್ದಾರೆ ದೊಡ್ಡ ಹೀರೋಗಳೇ. ಸೊ ನೆಕ್ಸ್ಟ್ ಇಯರ್ ಅವರೆಲ್ಲ ಕೈ ಜೋಡಿಸ್ತಾರೆ ಅಂತ ನಂಬಿಕೆ ಇನ್ನೂ ಜಾಸ್ತಿ ಇದೆ. ಸೊ ಸಕ್ಸಸ್ ಆಗುತ್ತೆ. ನೆಕ್ಸ್ಟ್ ಇಯರ್ ಬೇರೆ ಲೆವೆಲ್ಲು 10ನೇ ರಾಜ್ ಕಪ್ 10 ಕಂಟ್ರಿಲೇ ನಡೀತಿದೆ. ಇದು ಪಕ್ಕ ಫಿಕ್ಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ನೀವೇನು ಅಂದ್ಕೊಂಡಿದ್ದೀರಾ ಅದು ಆಗಲಿ ಸರ್. ಥ್ಯಾಂಕ್ ಯು. ಸಹಕಾರ ಆಗಿದೆ ಸರ್. ಥ್ಯಾಂಕ್ ಯು. ನೋಡಿ, ಇದು ನಮ್ಮ ಡ್ಯಾನ್ಸ್ ಮಾಸ್ಟರ್ ರಾಜೇಶ್ ಬ್ರಹ್ಮ ಅವರು ಹೇಳಿದ್ದಾರೆ, ಮುಂದಿನ ಕನಸುಗಳನ್ನ ಹೇಳಿದ್ದಾರೆ. ಮುಂದೆ 10 ಕಂಟ್ರೀಸ್ನ ಆಡಬೇಕು ಅಂತ, ಆಡಿಸ್ಬೇಕು ಅಂತ ಅವರು ಅಂದ್ಕೊಂಡಿದ್ದಾರೆ. ಸೊ ಸಂತೋಷ. ನಾವು ಕೂಡ ಅವ್ರಿಗೆ ಸಾಥ್ ಕೊಡ್ತೀವಿ. ಎಲ್ಲ ಕಲಾವಿದರು ಎಲ್ಲರೂ ಕೈ ಜೋಡಿಸ್ತೀವಿ. ಸೊ ನೆಕ್ಸ್ಟ್ ರಾಜ್ ಕಪ್ಪು ಸೀಸನ್ 7, 8, 9 ಇದೆ, 10 ಮೇಲೆ ಅಂತ ಹೇಳಿದ್ರು, 10th ಅಂತ ಹೇಳಿದ್ದಾರೆ. ಸೊ ಓಕೆ, ಇನ್ನು 7 ಬ್ಯಾಲೆನ್ಸ್ 7, 8, 9 ಇದೆ ಇನ್ನು. ಸೊ ಅದನ್ನು ನಾವೆಲ್ಲ ಒಟ್ಟಿಗೆ ಆಡ್ತೀವಿ. ಸೊ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಸೋತಿದ್ದು ಬೇಜಾರಲ್ಲಿದ್ದೀವಿ, 2 ಮ್ಯಾಚ್ ಸೋತಿದ್ದೀವಿ. ಹೀಗಾಗಿ ಕೂತ್ಕೊಂಡು ಮ್ಯಾಚ್ ನೋಡ್ತಾಯಿದ್ದೀವಿ. ಸೊ ನಾಳೆ ಟುಮಾರೋ ವಿಲ್ ಕಮ್ ಬ್ಯಾಕ್ ಸ್ಟ್ರಾಂಗ್. 2 ಮ್ಯಾಚ್ ನಾವು ಗೆಲ್ಲೇಬೇಕು, ಬ್ಯಾಕ್ ಟು ಬ್ಯಾಕ್ ಇದೆ. ಸೊ ನಾಳೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇದು ನಮ್ಮ ಟೀಮು KKRs. 2 ಮ್ಯಾಚ್ನ ಸೋತಿ ಸುಣ್ಣ ಆಗಿದ್ದಾರೆ. ನೋಡಿ ಆ ಮುಖಗಳು ನೋಡಿ, ನನ್ನೂ ಸೇರಿ. ಇದು ನಮ್ಮ ಕ್ಯಾಪ್ಟನ್ ಅನಿರುದ್ಧ್ ಅವರು. 2 ಮ್ಯಾಚ್ ಸೋತಿದ್ವಲ್ಲ, ಅದ್ರ ಕ್ಯಾಪ್ಟನ್ ಇವರು. ನಿಮ್ಗೆ ಗೊತ್ತಿರ್ಬೋದು, 2 ಮ್ಯಾಚ್ ಕ್ಯಾಪ್ಟನ್ ಅಂತ. ನಾನು ರಿವೈಂಡ್ ಮಾಡಿ ಕೇಳ್ತೀನಿ ಏನಂತಂದೆ. ಈಗ ಹೇಗಾಗಿದೆ ಪರಿಸ್ಥಿತಿ, ನಮ್ಮನ್ನು ನಾವು ನೋಡ್ಕೊಂಡು ಹೋಗೋ ಪರಿಸ್ಥಿತಿ ಬಂದಿದ್ದೀವಿ. ಇರಲಿ, ಆಟದಲ್ಲಿ ಸೋಲು ಗೆಲುವು ಇರುತ್ತೆ. ಈ ಮಾತು ಆಟದಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತೆ ಅಂತ ಹೇಳೋದು ಯಾರು ಗೊತ್ತಾ? ಸೋತವ್ರು ಮಾತ್ರ.
ಈಗ ಇವತ್ತು ಸೋತಿದ್ದೀವಿ ಅಷ್ಟೇ, ನಾಳೆ ಗೆಲ್ತೀವಿ. ಸೋತಿದ್ರೆ ಪರವಾಗಿಲ್ಲ ಬಾಸ್, ಹೀನಾಯವಾದಂಥ ಸೋಲು, ಹೀನಾಯವಾದ ಸೋಲನ್ನ ಸೋತಿದ್ದೀವಿ. ಹಾಗಾಗಿ ಅದರಲ್ಲೂ ನಮ್ಮ ದಾಖಲೆ ಇದೆ. ದಾಖಲೆ ಮುಂದೆ ಹೇಳ್ತೀನಿ. ವ್ಯಾಸ್ KKR ಮಾಲೀಕರು ಯೋಗಿ ವಿಕಾಸ್ ನಮ್ಮ ಡಾನ್ ಜಯರಾಜ್. ವಿಕೆಟ್ ಹೋದಾಗ ಯಾಕೆ ತಗೊಂಡು ಹೋಗಿಲ್ಲ? ಇದು ನಮ್ಮ ಟೀಮ್ ಸೋತಿ ರೆಸ್ಟ್ ತಗೊಂತಾ ಇದ್ದೀವಿ. ಸೊ ನಾಳೆ ಟುಮಾರೋ ವಿ ವಿಲ್ ಕಮ್ ಬ್ಯಾಕ್ ಸ್ಟ್ರಾಂಗ್. ಗುಡ್ ಮಾರ್ನಿಂಗ್. ಇವತ್ತು ಮ್ಯಾಚ್ ಸೆಕೆಂಡ್ ಡೇ. ಸೊ ನಿನ್ನೆ 2 ಮ್ಯಾಚು ಸೋತ್ವಿ. ಇವತ್ತು 2 ಮ್ಯಾಚ್ ನಾವು ಗೆಲ್ಲಲೇಬೇಕು. ಅದು ರನ್ ರೇಟಲ್ಲಿ ಗೆದ್ರೇ ನಾವು ಸೆಮಿಫೈನಲ್ಸ್ ಎಂಟ್ರಿ ಆಗಿ ದುಬೈಯಲ್ಲಿ ಆಡೋಕ್ಕೆ ಸಾಧ್ಯ. ಸೊ ನೆಕ್ಸ್ಟ್ ಮ್ಯಾಚ್ ನಮ್ಮದು ಇವತ್ತು ಈಗ 2 ಮ್ಯಾಚ್ ಆಡ್ತಾ ಇದೆ. ಇದಾದಮೇಲೆ ನಮ್ಮದು ಬ್ಯಾಕ್ ಟು ಬ್ಯಾಕ್ 2 ಮ್ಯಾಚಸ್ ಬರುತ್ತೆ. ಸೋಲ್ತೀವೋ ಗೆಲ್ತೀವೋ ಐ ವಿಲ್ ಅಪ್ಡೇಟ್ ಯು. ಗಾಯ್ಸ್, ಫೈನಲಿ 1 ಮ್ಯಾಚ್ ಸೋತ್ವಿ, 1 ಮ್ಯಾಚ್ ಗೆದ್ವಿ. 2 ಮ್ಯಾಚ್ ಗೆಲ್ಲಬೇಕಿತ್ತು, ಬಟ್ 1 ಮ್ಯಾಚ್ ಸೋತ್ವಿ. ಅದು 1 ರನ್ನಲ್ಲಿ ತುಂಬ ಚೆನ್ನಾಗಿ ಕಟ್ ಹಾಕಿದ್ವಿ ನಾವು. ಸೊ 1 ಬಾಲ್ 2 ರನ್ಸ್ ಬೇಕಿತ್ತು, ಅಲ್ಲಿವರೆಗೂ ನಾವು ತಂದಿದ್ವಿ. ಬಟ್ ಫೈನಲಿ ವಿ ಲಾಸ್ಟ್ ದಟ್ ಮ್ಯಾಚ್. ಬಟ್ ಸೆಕೆಂಡ್ ಮ್ಯಾಚು ಆರಾಮಾಗಿ ಗೆದ್ವಿ. ಭಾಳ ಖುಷಿ ಇದೆ. ನಾವು ಮಲೇಷ್ಯಲ್ಲಿ ಬಂದು ಆಡಿದ್ದೊಂದು ಖುಷಿ ಇದೆ. ಆಮೇಲೆ 1 ಮ್ಯಾಚ್ ಗೆದ್ವಿ. ಅಫ್ಕೋರ್ಸ್ ನಾವು ಸೆಮಿಫೈನಲ್ಸ್ ಮಿಸ್ ಆಯಿತು, ದುಬೈಗೆ ಹೋಗೋದು ಮಿಸ್ ಆಯಿತು. ಸೊ ಇಲ್ಲಿ ದುಬೈಗೆ ಈಗ ಸಿಂಗಾಪುರ್ ಹೋಗ್ತಾರೆ, ಆಮೇಲೆ 8, 9 ಇದಕ್ಕೆ ದುಬೈಗೆ ಹೋಗ್ತಾರೆ. ನಾವು ವಾಪಸ್ ಇಂಡಿಯಾ ಹೋಗ್ತಾ ಇದ್ದೀವಿ. ಸೊ ಇದು ಮಲೇಷ್ಯಾಗೆ ನಾವು ಬಂದಿದ್ದು ಕ್ರಿಕೆಟು. ನೀವೆಲ್ಲ ನೋಡಿದ್ರಿ. ಫುಲ್ ಮ್ಯಾಚ್ ನೋಡಬೇಕು ಅಂದರೆ ನೀವು ಆನಂದ್ ಸ್ಪೋರ್ಟ್ಸಲ್ಲಿ ನಿಮಗೆ ಫುಲ್ ಮ್ಯಾಚ್ ಸಿಗುತ್ತೆ. ಯಾಕಂದರೆ ನಾವು ಫುಲ್ ಮ್ಯಾಚ್ ತೋರ್ಸೋಕ್ಕಾಗಲ್ಲ, ನೀವು ಇದರಲ್ಲಿ ಹೋಗಲ್ಲ, ನೋಡೋಕ್ಕಾಗಲ್ಲ, ತುಂಬ ಹೊತ್ತಾಗ್ಬಿಡುತ್ತೆ. ಹೀಗಾಗಿ ಯಾರು ಇಂಟ್ರೆಸ್ಟ್ ಇದ್ದವರು ಮ್ಯಾಚಸ್ನ ನೀವು ಆನಂದ್ ಸ್ಪೋರ್ಟ್ಸಲ್ಲಿ ನೋಡ್ಬೋದು. ಸೊ ದಿಸ್ ಇಸ್ ರವಿಚೇತನ್ ಸೈನಿಂಗ್ ಆಫ್ ಫಾರ್ ಸೆಕೆಂಡ್ ಡೇ ಆಫ್ ಕ್ರಿಕೆಟ್ ಮ್ಯಾಚ್ ಇನ್ ಮಲೇಷ್ಯಾ. ಸೊ ಇಲ್ಲಿಂದ ರೂಮ್ ಹೋಗ್ತೀವಿ, ಫ್ರೆಶಪ್ ಆಗಿ ಎಲ್ಲ ಸೇರಿ ಪಾರ್ಟಿ ಮಾಡ್ತೀವಿ. ಸೊ ಬಾಯ್ ಬಾಯ್.